ತಾಯಿಗೆ ಹೊಟ್ಟೆಗೆ ನೋವು ಬರ್ತೈತಿ, ಯಾವ ಟೈಪ್ದ ನೋವು ಡೆಲಿವರಿ ನೋವು ಐತೆ, ನಮ್ಗೆ ಯಾವ ಟೈಮ್ಗೆ ಹಸ್ಪತಾಲ್ಗೆ ಹೋಗಬೇಕು ಅದು ಹೆಂಗೆ ಗೊತ್ತಾಗ್ಬೇಕ್ರಿ. ಭಾಳ ಟೈಮ್ ತಾಯಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಯಾವ ನೋವು ಡೆಲಿವರಿ ನೋವು ಐತಿ, ಯಾವ ಡೆಲಿವರಿ ನೋವು ಇಲ್ಲ, ಯಾವ ಟೈಮ್ ಹಸ್ಪತಾಲ್ಗೆ ಹೋಗ್ಬೇಕು ಅದ್ರ ಗೊತ್ತಿರಂಗಿಲ್ಲ. ಅದ್ರ ಸಲಾಗ ಇವತ್ತು ಈ ವಿಡಿಯೋ ಒಳಗೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ನೋಡಯ್ಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಫಸ್ಟ್ ಡೆಲಿವರಿ ನೋವು ಯಾವ ಟೈಪ್ ನೋವು ಇರ್ತೈತಿ ಅದ ವಿಚಾರ ಮಾಡೋಣ. ಜನರಲಿ ನಾವು ತಾಯಿಗೆ ಒಂದು ಡೇಟ್ ಕೊಡ್ತೇವೆ, ಅದ ETD ಅಂತಾರೆ, ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ. ಅದ ಟೆಂಟೇಟಿವ್ ಡೇಟ್ ಇರ್ತೈತಿ. ಅದ ಡೇಟ್ಗೆ ಆಜು ಬಾಜು ಯಾವ ಟೈಮ್ ಡೆಲಿವರಿ ಆಗ್ಬೋದು. 7 ತಿಂಗಳ ಮುಗಿದ ಮೇಲೆ ಯಾವಾಗ ಹರ್ಗಿ ಆಗ್ಬೋದು. ಕೆಲವ್ರ ಮಂದಿಗೆ 7 ತಿಂಗಳ ಮುಗಿದ ಮೇಲೆ, ಕೆಲವ್ರ ಮಂದಿಗೆ 7.5 ತಿಂಗಳ, 8.5 ತಿಂಗಳ, ಈ ಟೈಮ್ಗೆ ಯಾವಾಗ ಅವ್ರಿಗೆ ಡೆಲಿವರಿ ಆಗ್ಬೋದು. ಅದಕ್ಕೆ ಯಾವ ಟೈಮ್ಗೆ ಅವ್ರು ಹಸ್ಪತಾಲ್ಗೆ ಹೋಗ್ಬೇಕು ಅದ ಅವ್ರಿಗೆ ಗೊತ್ತಿರ್ಬೇಕು ರೀ. ಫಸ್ಟ್ ಡೆಲಿವರಿ ಪೇನ್. ಡೆಲಿವರಿ ನೋವು ಯಾವ ಟೈಪ್ ನೋವು ಇರ್ತೈತಿ. ಡೆಲಿವರಿ ನೋವು ಕಂಟಿನ್ಯೂ ನೋವು ಇರಂಗಿಲ್ಲ. ಇದು ಒಂದು ಟಿಪಿಕಲ್ ಪೇನ್ ಇರ್ತೈತಿ. ಇದು ಬಿಟ್ಟು ಬಿಟ್ಟು ನೋವು ಬರ್ತೈತಿ. ಅದನ್ನು ಸೊಂಟ ಭಾಗದಿಂದ ಶುರು ಆಗಿ ಹೊಟ್ಟೆ ಭಾಗಗೆ ಹೋಗತಿ, ಆಮೇಲೆ ಸ್ವಲ್ಪ ಟೈಮ್ ನಿಂದಿರ್ತೈತಿ ಮತ್ತು ಹೋಗತಿ. ಸ್ಟಾರ್ಟಿಂಗ್ ಪೀರಿಯಡ್ ಒಳಗೆ 10 ನಿಮಿಷಗೆ ಅವರ ಒಂದು ನೋವು ಬರ್ಬೋದು. ಅದನ್ನು 10 ಇಂದ 15 ಸೆಕೆಂಡ್ ಅಷ್ಟು ನಿಂದಿರ್ತೈತಿ, ಆಮೇಲೆ ಹೋಗತಿ. ಹೆಂಗೆ ಟೈಮ್ ಮುಂದೆ ಹೋಗತಿ ಹಂಗೆ ಇದು ಪೇನ್ ಹೆಚ್ಚಿಗೆ ಟೈಮ್ ನಿಂದ್ರಕ್ಕೆ ಸ್ಟಾರ್ಟ್ ಆಕತಿ. 20 ಸೆಕೆಂಡ್ 25 ಸೆಕೆಂಡ್ಸ್ ಹಂಗೆ ನಿಂದಿರ್ತೈತಿ. ಅಂದ್ರೆ ಯಾವಾಗೂ ನಿಮ್ಗೆ ನೋವು ಬಿಟ್ಟು ಬಿಟ್ಟು ಬರ್ತೈತಿ, ಆಮೇಲೆ ಅದ ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗಾಕತೈತಿ. ಹಂಗಿದ್ರೆ ಇದು ಡೆಲಿವರಿ ಪೇನ್ ಇರ್ಬೋದು. ಆ ಟೈಮ್ಗೆ ನೀವು ಹಸ್ಪತಾಲ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಎರಡನೇದ ನೀರು ಹೋಗತಿ. ಭಾಳ ಟೈಮ್ ತಾಯಿಗೆ ನೋವು ಇರಂಗಿಲ್ಲ, ಇದ್ರನ ಬರೇ ನೀರು ಹೋಗಕ್ಕೆ ಸ್ಟಾರ್ಟ್ ಆಕತಿ. ವಾಟರ್ ಲೀಕೇಜ್ ನಾವು ಹೇಳ್ತೀನಿ. ಮಗು ಆಜು ಬಾಜು ಒಂದು ನೀರು ಇರ್ತೈತಿ, ಅದ್ರ ಒಳಗೆ ಮಗು ಮಿಸ್ಗಾಡ್ತೈತಿ. ಯಾವಾಗ ವಾಟರ್ ಲೀಕೇಜ್ ಸ್ಟಾರ್ಟ್ ಆಕತಿ, ಕಂಟಿನ್ಯೂ ಯೂರಿನ್ ಥರದ ಕಾಲ್ಮಾಡಿ ಥರದ ನೀರು ಹೋಗತಿ, ಕಂಟಿನ್ಯೂ ಡ್ರಿಬಲ್ ಆಕತಿ, ಹಂಗಿದ್ರೆ ಅವ್ರು ಹಸ್ಪತಾಲ್ಗೆ ಹೋಗ್ಬೇಕ್ರಿ. ಬೇಬಿಗೆ ಇನ್ಫೆಕ್ಷನ್ ಆಗಕ್ಕೆ ಚಾನ್ಸ್ ಹೆಚ್ಚಿಗೆ ಇರ್ತಾವೆ. ಅದಕ್ಕೆ ಅವ್ರು ಜಲ್ದಿ ಹಸ್ಪತಾಲ್ಗೆ ಹೋಗ್ಬೇಕು. ಮೂರನೇದ ಬ್ಲೀಡಿಂಗ್. ಭಾಳ ಟೈಮ್ ಕೆಂಪು ಮುಟ್ಟು ಹೋಗತಿ, ಇಲ್ಲಾಂದ್ರೆ ಕೆಂಪು ಮುಟ್ಟ ಬಿಳೆ ಮುಟ್ಟ ಜೋಡಿ ಮಿಕ್ಸ್ ಆಗಿತ್ತು, ಹಂಗೆ ಡಿಸ್ಚಾರ್ಜ್ ಇದ್ರೆ ಅವ್ರ ದವಾಖಾನೆಗೆ ಹೋಗ್ಬೇಕು. ನೋವು ಇಲ್ಲಾಂದ್ರನ ಈ ಕಂಡೀಷನ್ ಲೇಬರ್ ಪೇನ್ದ ಸೈನ್ ಲಕ್ಷಣ ಇರ್ಬೋದು. ಅದಕ್ಕೆ ಅವ್ರು ಹಸ್ಪತಾಲ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ. ಫೋರ್ತ್, ಮಗು ಕಡಿಮೆ ಮಿಸ್ಗಾಡ್ತೈತಿ, ಹಂಗಿದ್ರೆ ಹಸ್ಪತಾಲ್ಗೆ ಹೋಗ್ಬೇಕ್ರಿ. ಜನರಲಿ ಏನಾಕತಿ, 7 ತಿಂಗಳ ಆದಮೇಲೆ ತಾಯಿಗೆ ಒಂದು ದಿವ್ಸಕ್ಕೆ ಕನಿಷ್ಠ 10 ಸರ ಪಾಪು ಮಿಸ್ಗಾಡ್ಬೇಕ್ರಿ. ಇದರಿಗೆ ಕಿಕ್ ಕೌಂಟ್ ಅಂತಾರೆ. 10 ಮೂಮೆಂಟ್ಸ್ ಪರ್ ಡೇ ಇರಬೇಕು. 10ಕ್ಕಿಂತ ಕಡಿಮೆ ಮೂಮೆಂಟ್ಸ್ ಇದ್ರೆ ಅದು ಅಲಾರ್ಮಿಂಗ್ ಸೈನ್. ಜನರಲಿ ಊಟ ಆದಮೇಲೆ, ಅಂದ್ರೆ ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ 1 ತಾಸು ತಾಯಿ ಒಬ್ಸರ್ವ್ ಮಾಡಬೇಕು ಮಗು ಎಷ್ಟು ಸಲ ಮಿಸ್ಗಾಡ್ತೈತಿ. 1 ತಾಸು ಒಳಗೆ 4 ಮೂಮೆಂಟ್ಸ್, 4 ಮೂಮೆಂಟ್ಸ್ ಇರಬೇಕು. ಅದಕ್ಕಿಂತ ಕಡಿಮೆ ಮೂಮೆಂಟ್ಸ್ ಅನಿಸಿದ್ರೆ ಇದು ವಿಚಾರ ಮಾಡಬೇಕು. ಅಂದ್ರೆ ಆ ಟೈಮ್ಗೆ ತಾಯಿ ಸ್ವಲ್ಪ ಸ್ವೀಟ್ ತಿಂದೆ ಮತ್ತು ಗ್ಲುಕೋನ್ ಕುಡಿದ ಮತ್ತು ಮೂಮೆಂಟ್ ಚೆಕ್ ಮಾಡಬೇಕು. ಇನ್ನೂ ನಿಮ್ಗೆ ಮೂಮೆಂಟ್ ಕಡಿಮೆ ಅನಿಸ್ತತಿ, ಹಂಗಿದ್ರೆ ನೀವು ಹಸ್ಪತಾಲ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಇವತ್ತು ನಾವು ವಿಡಿಯೋ ಒಳಗೆ ನೋಡಿದ್ವಿ ಯಾವ್ಯಾವ ಕಾರಣಕ್ಕೆ ಲಕ್ಷಣಗೆ ನೀವು ದವಾಖಾನೆಗೆ ಹೋಗ್ಬೇಕು. ಫಸ್ಟ್ ಡೆಲಿವರಿ ನೋವು ಕಂಟಿನ್ಯೂ ನೋವು ಇರಂಗಿಲ್ಲ, ಬಿಟ್ಟು ಬಿಟ್ಟು ನೋವು ಬರ್ತೈತಿ, ಆಮೇಲೆ ಸೊಂಟದಿಂದ ಶುರುವಾಗಿ ಹೊಟ್ಟೆ ಭಾಗ ಮಟ್ಟ ಇರ್ತೈತಿ. ಇದು ಡೆಲಿವರಿ ನೋವು ಇದ್ರೆ ನೀವು ಹಸ್ಪತಾಲ್ಗೆ ಹೋಗಬೇಕು. ಎರಡನೇದ ನೀರು ಹೋಗ್ತತಿ, ಕಂಟಿನ್ಯೂಸ್ಲಿ ನೀರು ಹೋಗ್ತತಿ. ಮೂರನೇದ ಕೆಂಪು ಮುಟ್ಟ ಅಥವಾ ಕೆಂಪು ಮುಟ್ಟ ಬಿಳೆ ಮುಟ್ಟ ಜೋಡಿ ಮಿಕ್ಸ್ ಆಗೈತಿದ್ರೆ ಹೋಗಬೇಕು. ನಾಲ್ಕನೇದ ಪಾಪುದ ಮೂಮೆಂಟ್ ಕಡಿಮೆ ಫೀಲ್ ಆಕತಿ, ಪಾಪು ಮಿಸ್ಗಾಡದ ಕಡಿಮೆ ಅನಿಸಿದ್ರೆ ನೀವು ಹಸ್ಪತಾಲ್ಗೆ ಹೋಗ್ಬೇಕು. ಇದು 4 ಸೈನ್ ಐತಿ. ಇದು ಡೆಲಿವರಿದ ಲೇಬರ್ ಪೇನ್ದ ಲಕ್ಷಣ. ನಿಮ್ಗೆ ಇನ್ಫಾರ್ಮೇಷನ್ ಚಲೋ ಅನ್ಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಮುಂದೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ನೀವು ನಮ್ಗೆ ತಿಳಿಸ್ರಿ. ಥ್ಯಾಂಕ್ ಯು.